ಈ ಒಂದು ಏನು ಸಿಲ್ವರ್ ಸ್ಟಾರ್ ಕಲ್ಯಾಣ ಜೂನ್ ಕ್ರಿಕೆಟ್ ಇದೇ ತಾವು ಏನು ಏರ್ಪಾಡು ಮಾಡಿದ್ರಿ, ವಿಶೇಷವಾಗಿ ಕ್ಯಾನ್ಸರ್ ರೋಗಿಗಳ ಪರ ಇವತ್ತು ನಿಜವಾಗ್ಲೂ ನಾನು ಹುಮ್ನಾಬಾದ್ ಕ್ಷೇತ್ರದ ಕರ್ನಾಟಕ ಸರ್ಕಾರದ ಒಬ್ಬ ಮಾಜಿ ಮಂತ್ರಿಯಾಗಿ ತಮಗೆಲ್ಲರಿಗೆ ಕೋಟಿ ಕೋಟಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಒಂದ್ ಕಡೆ ತಾವೇನು ಇದೆಲ್ಲ ಏರ್ಪಾಡು ಮಾಡಿರ್ತಕ್ಕಂಥವ್ರು ಅಧ್ಯಕ್ಷರು ಸೆಕ್ರೆಟರಿಗಳು ಒಂದು ಭಾಗ, ಇನ್ನೊಂದು ನೀವೇನು IPL ತರ ಏನ್ ಮಾಡಿದ್ರಲ್ಲ ಎಲ್ಲ ಈಗ ಒಂದು 8 ಟೀಮ್ಗಳು ತಾವೊಂದು ರಚನೆ ಮಾಡಿ ಇವತ್ತು ಅವೆಲ್ಲ ಟೀಮ್ನಲ್ಲಿ ಆಯಾ ಇದರಲ್ಲಿ ಅವ್ರವ್ರಿಗೆ ತಗೊಂಡು ಇವತ್ತು ಅವ್ರ ಬಳಿ ಇರ್ತಕ್ಕಂಥ ಏನಿದೆ ಇವತ್ತು ತೋರಿಸ್ತಕ್ಕಂಥ ಕೆಲಸ ಕೂಡ ತಾವು ಮಾಡಿದ್ರಿ. ಇವತ್ತು ಸೋಲು ಗೆಲುವು ಜೀವನದಲ್ಲಿ ಹಿಂದಿದೆ ಇದೆ. ಇನ್ನೊಂದು ನಿಮ್ಗೆ ಹೇಳ್ತೀನಿ, ಜೋ ಹಾರ್ಕರ್ ಜೀತಾ ಹೈ ಉಸ್ಕು ಕೈತೆ ಹೈ ಬಾಜಿಗರ್. ಯಾರು ನಮ್ಮ ಪೂಜಾ ಅವ್ರು ಹೇಳ್ತಾ ಇದ್ರು ಮುಂದಿನ ವರ್ಷ ಬೀದರ್ ನೋಡಿ, ಯಾವಾಗ ಗೆಲ್ಲಬೇಕು ಯಾವಾಗ ಸೋಲ್ಬೇಕು ಅದು ನಿರ್ಣಯ ಆಗ್ತದೆ. ಅವಾಗ ನಾವು ಯಾರು ಕೂಡ ಏನು ಮಾಡಕ್ ಆಗೋದಿಲ್ಲ. ಯಾವುದಕ್ಕೂ ಕೂಡ ಪಾರ್ಟಿಸಿಪೇಟ್ ಆಗ್ತಕ್ಕಂಥದ್ದು ಬಹಳ ಮಹತ್ವ. ಇವತ್ತು ನಾವೆಲ್ಲ ಈ ಕ್ರೀಡೆಯಲ್ಲಿ ಇವತ್ತು ನಾವೆಲ್ಲ ಬಂದು ನೋಡಿದಾಗ ಸುಮಾರು ನಾನು ಕೂಡ 1.5 ತಾಸಾಯ್ತು. ನಾನು ಕೂಡ 4 ಬಾರಿ ಶಾಸಕರಾಗಿ ಮಂತ್ರಿಯಾಗಿ ಅನೇಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ. ಇಂಥದೆಲ್ಲ ಕ್ರಿಕೆಟ್ ನೋಡುವಾಗ ನಾವೆಲ್ಲ ಒಂದು ಅರ್ಧ ತಾಸು 45 ನಿಮಿಷ ಕುಂತಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಿ ಹೋಗ್ತಕ್ಕಂಥ. ಆದರೆ ಇಲ್ಲಿ ನಿಜವಾಗ್ಲೂ ಸುಮಾರು 2 ತಾಸದಿಂದ ನಾನು ಕೂತಿದ್ದೀನಿ. ನಿಮ್ಮ ಆಟ ನೋಡಿದೆ ನಾನು. ಬಾಲ್ಕಿ ಮತ್ತು ಬೀದರ್ ನಡೀತಾ ಇತ್ತು. ಇದೆ ಬಾಲ್ಕಿಯವರು ಹೇಳ್ತಾ ಇದ್ರು ಅವ್ರು ಗೆದ್ದಿದಾರ ಅಂತ. ಸಂತೋಷ, ಪರವಲ್ಲ. ಯಾರು ಗೆದ್ದಿದಾರ ಅವ್ರಿಗೆ ಕಾಂಗ್ರೆಚುಲೇಷನ್ ಅಂತ ಕೊಡ್ಲೇಬೇಕು, ಸವಾಬ ಇದೆ. ಇವತ್ತು ಯಾರು ಸೋತರು ಕೂಡ ಯಾರು ಕೂಡ ಇದು ಮಾಡಬೇಕಾಗಿಲ್ಲ. ಇವತ್ತು ಸೋಲೆ ಮುಂದೆ ಗೆಲುವು ಅಂತ ನಾವು ಭಾವಿಸ್ಬೇಕಾಗ್ತದೆ. ಇವತ್ತು ಬೀದರ್ದವರು ಇವತ್ತು ಸೋತರು ಅಂತಲ್ಲ, ಇವತ್ತು ಮತ್ತೆ ಮುಂದಿನ ದಿನದಲ್ಲಿ ನಿಮ್ಗೆ ಭವಿಷ್ಯ ಇದೆ. ಇವತ್ತೆಲ್ಲಿ ಕೂಡ ಇರ್ತಕ್ಕಂಥ ರೋಟರಿದಲ್ಲಿ ಇರ್ತಕ್ಕಂಥವ್ರು ಬೀದರ್ ಜಿಲ್ಲೆ. ಇವತ್ತು ನೀವು ಯಾರಾದ್ರೂ ಒಬ್ರು ಗೆಲ್ಲಬೇಕು, ಯಾರಾದ್ರೂ ಸೋಲ್ಬೇಕು, ಯಾರು ಮೊದಲನೇ ಸ್ಥಾನ, ಯಾರು 2ನೇ ಸ್ಥಾನ, ಯಾರು 3ನೇ ಸ್ಥಾನ. ಆದ್ರೆ ಇವತ್ತೇನು ಇದೆಲ್ಲ ಕಾರ್ಯ ಮಾಡಿದ್ರಲ್ಲ ನಿಜವಾಗ್ಲೂ ಬಹಳ ಸಂತೋಷ ಇದೆ. ಯಾಕಂದ್ರೆ ಇದು ರೋಟರಿ ಯಾವ ರೀತಿ ಪಾರ್ಟಿಸಿಪೇಟ್ ಇವತ್ತು ನಾವೆಲ್ಲ ಬಹಳ ಇದ್ರಲ್ಲಿ ನೋಡಿದ್ರೆ ಇಡೀ ದೇಶದಲ್ಲಿ ಈ ರೋಟರಿ ಮಾಡತಕ್ಕಂಥ ಕೆಲಸ. ಇವತ್ತು ಏನು ಬ್ಲಡ್ ಡೊನೇಷನ್ ಇವತ್ತ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಇವತ್ತೆಲ್ಲ ಕಡೆ ಬ್ಲಡ್ ಡೊನೇಷನ್ ಬಹಳ ದೊಡ್ಡ ಕಾರ್ಯ. ಇವತ್ತು ಎಲ್ಲೆಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆಯಲ್ಲಿ ನೋಡ್ತೀವಿ ಇವತ್ತು ಬ್ಲಡ್ ಶಾರ್ಟೇಜ್ ಇದೆ. ಇವತ್ತು ಆ ಬ್ಲಡ್ ಡೊನೇಷನ್ ಮಾಡ್ತಕ್ಕಂಥ ಇದರಲ್ಲಿ ಕೂಡ ತಾವೆಲ್ಲರೂ ಭಾಗಿಯಾಗಿ ಆ ಕಾರ್ಯದಲ್ಲಿ ಕೂಡ ತೊಡಗಿ ರೋಟರಿದವರು. ಇವತ್ತು ಅನೇಕ ಸ್ವಚ್ಛತೆ, ಇವತ್ತು ಸ್ವಚ್ಛತೆ ಬಂದಾಗ ಕೂಡ ತಾವು ರೋಟರಿ ವತಿಯಿಂದ ಇವತ್ತು ಸ್ವಚ್ಛತೆ ಇರಬೇಕು, ಕ್ಲೀನ್ ಆಗಿರ್ಬೇಕು ಮಾಡ್ತಕ್ಕಂಥ ಕೆಲಸ ಕೂಡ ತಾವು ರೋಟರಿದವ್ರು ಮಾಡ್ತೀವಿ. ಇವತ್ತು ಅನೇಕ ವಿಚಾರಗಳಲ್ಲಿ ರೋಟರಿ ಬಹಳ ಹಂಬಲವಾಗಿ ಇಡೀ ದೇಶದಲ್ಲಿ ರೋಟರಿ ಒಳ್ಳೆ ಕೆಲಸ ಮಾಡ್ತಾ ಇದೆ. ಇವತ್ತು ತಾವು ಬೀದರ್ನಲ್ಲಿ ಕೂಡ ಇವತ್ತೇನು ಪುನೀತ್ ಅವರು ಇವತ್ತು ಅಧ್ಯಕ್ಷರಾಗಿದ್ದಾರೆ. ಇವತ್ತು ನಾನು ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ, ಇದು ಏನು ಕ್ಯಾನ್ಸರ್ ರೋಗಿಗಳು ಸಲುವಾಗಿ ತಾವೇನು ಮಾಡಿದ್ರಲ್ಲ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ಹಿಂದಿನ ದಿನದಲ್ಲಿ पिछले में बलबीर सिंह मालूम नहीं होता था किसको कैंसर हो गया, क्या हो गया बोलकर वो ये नहीं होता था. लेकिन आजकल ऐसा हो गया, जो मेडिकल कितना आगे जा रहा है वो रोग उससे ज्यादा जा रहा है. तो इसलिए आज इतने लोग हैं, ये जो कैंसर के लोग बहुत रोज के रोज बढ़ रहे हैं. आज उसमें आप लोग 10 से 12 लाख रुपए लिखाकर वो लोगों को जो डोनेशन कर रहे हैं, आप बड़ा काम किए. आपके साथ मैं हूं. आपको जो भी फिर आगे भी कुछ करना है हम आपके साथ होंगे बोलते हुए मैं आज बोलना चाहता हूँ. तो जो भी अच्छा काम करते हैं अच्छा काम के लिए सबका सहकार होना चाहिए. आज पुलिस वरिष्ठ उनमें भी के ऊपर है, बलबीर सिंह जी है, उनके मिसेस है, सभी लोग ये अच्छा काम के लिए हम आपके साथ हैं. लेकिन आज क्रिकेट टूर्नामेंट बहुत बढ़िया. हमारे को कल एक बात बोलता हूँ, मैं कल भालकी गया था. वो वहां पर एक हमारे अध्यक्ष के बेटा गुजर गए तो मैं गए तो आते होगा तो भाल के हमारे शेठ जी कल ही बोल रहे थे साहब कल हम कप लेने हैं आपके हाथ से. बोला वो कैसा? नहीं साहब बिल्कुल हम जीत हासिल करेंगे. वो लेकिन उन्होंने बहुत कॉन्फिडेंस में थे. yesterday I went to Bidar और भालकी सो मेरे को मालूम, मैं ऐसे ही गया था, उन्होंने मिले मेरे को मिले थे, उन्होंने बोल रहे थे रही साहब कल हम आपके हाथ से कप लेंगे. तो बोला वो कैसा? बिल्कुल हम जीत हासिल करेंगे. लेकिन इंसान के पास उतना कॉन्फिडेंस रहना चाहिए. कोई भी काम करो जब कॉन्फिडेंस रहता कुछ भी क्या भी हो सकता. अगर हमारे पास कॉन्फिडेंस नहीं तो बहुत मुश्किल पड़ता. आज वो कॉन्फिडेंस का उनको जय मिला. लेकिन मैं उनको कांग्रेस करता हूँ. आगे भी आप लोगों को भी जो बीदर में भी बहुत लोग बहुत अच्छे तरीके से आपने खेले. कुछ 40 या 50 रन से आपने हारे, कोई बात नहीं. उन्होंने 12 ओवर में 141 रन कुछ बनाए, उसको आप तोड़ में आप भी अच्छा बने. लेकिन कोई बात नहीं, आगे आने वाले दिनों में आपको भी अच्छा दिन आएगा.
आज जो सभी लोग मिलकर जो ऑर्गेनाइज किए, आप लोगों का बहुत बड़ा योगदान है। चाहो तो सब लोग मिलना, सब लोग करना, ये बहुत बड़ा जरूरी है। बीदर में हम बहुत सारे देखे, हम बहुत कार्यक्रम हमने नियोजन किए, बहुत कार्यक्रम हमने अटेंड किए, लेकिन आज आप लोग सभी जो यंग युवक मित्र जो है, जो आप सभी लोग मिलकर जो करें, आपका काम बिल्कुल यशस्वी होने दो। आपके साथ हम हैं। आज जो रोटरी कप सिल्वर स्टार जो कल्याण जून क्रिकेट टूर्नामेंट आपने नियोजन किए, आप सभी को मेरे तरफ से और एक तरफ अभिनंदन करता हूं, आपको शुभेच्छा देता हूं और आपके साथ मैं रहूंगा। और बसवराज पाटिल परिवार और हमारे 2 MLC साहब जो भीमराव पाटिल जी है, चंद्रशेखर पाटिल जी है, अभिषेक पाटिल जी है, हम सभी आपके साथ रहेंगे। आप जो भी काम करेंगे, आप जो भी हमसे जो आपको सहाय देना होना, तन मन धन से हम आपके साथ रहेंगे बोलते हुए मेरे 4 बात को समाप्त करता हूँ। क्या बोलो, तो अभी बहुत बात करना है। अभी हमारे बलबीर सिंह के धर्मपत्नी जी बहुत अच्छे तरीके से उन्होंने भाषण करते हैं और उसके साथ उनका कॉलेज चलाना कैसा है, कैसा कैंपस है। मैडम का देखे तो बहुत ही डिसिप्लिन है, बहुत उनके बारे में मैं देखा। मैं आने के बाद हमारे बंटी के साथ मैं आया, बंटी साहब बता रहे थे ऐसे कॉलेज उधर है इधर है। मैं भी बोला मैं डॉक्टर साहब का चुनाव में मैं आया था, लेकिन मैडम का बहुत ही अच्छा है। उनका कैसा है बोलो तो सभी कैसा इंस्टीट्यूशन चलना, बच्चों को कैसा एजुकेशन मिलना, वो होना चाहिए। वो रहकर आज कैसा चला रहे बीदर में, बहुत ही बढ़िया काम आपने करे। उसके साथ ಡಾಕ್ಟರ್ ಪೂರ್ಣಿಮಾ ಜಾರ್ಜ್ ಅವರು ಕೂಡ ಈ ಶಿಕ್ಷಣದ ಬಗ್ಗೆ ಸಾಕಷ್ಟು ಒತ್ತು ಕೊಟ್ಟು ಇವತ್ತು ಡಾಕ್ಟರೇಟ್ ಪದವಿ ಪಡೆದು ಇವತ್ತು ಈ ಭಾಗದಲ್ಲಿ ಒಂದು ಶಿಕ್ಷಣದ ಒಂದು ಇದನ್ನೇ ಮಾಡಿದ್ದಾರೆ. ಪಾಪ ಇಲ್ಲಿ ಇರ್ತಕ್ಕಂಥ ಬಡ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಬೇಕು. ಇವತ್ತು ಅವರು ಒಳ್ಳೆ ಹಾದಿಯಲ್ಲಿ ನಡಿಬೇಕು. ಇವತ್ತು ಅವರು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಬೇರೆ ಬೇರೆ ಇದರಲ್ಲಿ ಹೋಗಬೇಕು ಅಂತ ಬಹಳಷ್ಟು ಕಷ್ಟಪಟ್ಟು ಶ್ರಮಪಟ್ಟು ಈ ಭಾಗದಲ್ಲಿ ಒಂದು ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ. ಅವ್ರಿಗೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ಮಿಸಸ್ ಬಲ್ಬೀರ್ ಸಿಂಗ್ ಅವರಿಗೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅವರು ಇದರಲ್ಲಿ ಇನ್ನೂ ಕೂಡ ಹಂಬರವಾಗಿ ಬೀದರ್ನಲ್ಲಿ ಬೆಳೀಲಿ ಈ ಶಿಕ್ಷಣ ಸಂಸ್ಥೆ, ಬಂದಂತ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಲಿ ಅಂತ ನಾನು ಹಾರೈಸಿ ಇವತ್ತು ನನ್ನನ್ನು ಕರೆದು ಕೂಡ ನಾಲ್ಕು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ರಿ. ನಾನೆಲ್ಲ ಈ ಒಂದು ಪುನೀತ್ ಸಿಂಗ್ ಅವರು ಒಳಗೊಂಡು, ಕಾರ್ಯದರ್ಶಿಗಳು ಒಳಗೊಂಡು, ಎಲ್ಲ ಸದಸ್ಯರು ಒಳಗೊಂಡು, ಮತ್ತ ವೇದಿಕೆ ಮೇಲೆ ಅನೇಕ ಜನ ಇದ್ದರು. ನನ್ನ ಹೆಸರು ತೋಡಿಲ್ಲ, ನಿನ್ನ ಹೆಸರು ತೋಡಿಲ್ಲ ಅಂತ ಬೇಡ. ವಿಶ್ವಗುರು ಬಸವಣ್ಣನವರು ಏನು 12ನೇ ಶತಮಾನದಲ್ಲಿ ಹೇಳಿದಾರ, ಇವನ್ ಯಾರವ ಎನ್ನದೆ ಇವ ನಮ್ಮವ ಎನ್ನಯ್ಯ ಕೂಡಲ ಸಂಗನ ದೇವ ಅಂತ ನೀವೆಲ್ಲರೂ ಕೂಡ ನನ್ನ ಮನದಲ್ಲಿದ್ದೀರಿ. ಯಾಕಂದ್ರೆ ನನಗೆ 2 ಮಿನಿಟ್ ಟೈಮ್ ಕೊಟ್ಟರು, ನಾನು 10 ಮಿನಿಟ್ ಮಾಡಿದ್ದೀನಿ. ಮತ್ತೆ ಅದಕ್ಕೆ ಜಾಸ್ತಿ ಎಲ್ಲೊಂದು ಹೆಸರು ತಗೊಂಡ್ರೆ ಬಹಳಷ್ಟು ವಿಳಂಬ ಆಗ್ತದ. ಅದ್ರ ಸಲುವಾಗಿ ತಾವೆಲ್ಲರೂ ಕೂಡ ನನ್ನ ಮನದಲ್ಲಿದ್ರಿ. ತಾವೆಲ್ಲ ಕ್ರೀಡಾಪಟುಗಳು, ತಾವೆಲ್ಲ ತಮ್ಮಲ್ಲಿರ್ತಕ್ಕಂಥ ಒಳ್ಳೆ ಪ್ರದರ್ಶನ ತಾವು ಮಾಡಿದ್ರಿ. ಮುಂದಿನ ದಿನದಲ್ಲಿ ತಮಗೂ ಕೂಡ ಯಶಸ್ವಿ ಆಗ್ತದ ಅಂತ ನನ್ನ ಪರವಾಗಿ ತಮಗೆಲ್ಲರಿಗೂ ಶುಭ ಹಾರೈಸಿ ನನ್ನ 4 ಮಾತು ವಿರಾಮ ಬಿಡ್ತೀನಿ. ಜೈ ಹಿಂದ್.